ನಮಸ್ಕಾರ, ಇದು ಫ್ರೀಡಂ ಪ್ರೈಮ್ ನ್ಯೂಸ್. ನಾನು ಸಾಹಿಲ್. ಭಾರತ ಮತ್ತು ಚೀನಾ ಪಾಕ್ನಲ್ಲಿ ಕಂಡು ಕೇಳರಿಯದ ಜಗತ್ತಿನ ಇತಿಹಾಸದಲ್ಲೇ ಈವರೆಗೂ ಆಗದ ವಿಧ್ವಂಸ. ಮೂರು ದೇಶಗಳಲ್ಲಿ ಇತ್ತೀಚೆಗೆ ವಿಪರೀತ ಪ್ರಕೃತಿ ವಿಕೋಪಗಳಾಗ್ತಾ ಇದೆ. ಭಾರತ, ಚೀನಾ ಮತ್ತು ಪಾಕ್ನಲ್ಲಿ ಕಂಡು ಕೇಳರಿಯದ ವಿಧ್ವಂಸ, ಪ್ರಕೃತಿ ವಿಕೋಪ ಈ ಮೂರು ದೇಶಗಳಲ್ಲಿ. ವಿಪರೀತ ಅಂತ ಹೇಳಿದ್ರೆ ವಿಪರೀತ. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಕ್ಲೌಡ್ ಬರ್ಸ್ಟ್. ಈ ಸೀಸನ್ನಲ್ಲಿ ಮಳೆ ಸಾಮಾನ್ಯ, ಆದರೆ ಈ ವರ್ಷ ಅಸಾಮಾನ್ಯ. ಕಾಶ್ಮೀರದಿಂದ ಹಿಡಿದು ಕರ್ನಾಟಕದ ತನಕ ಎಲ್ಲೆಲ್ಲೂ ರಣಭೀಕರ ಪ್ರವಾಹ. ಹಿಮಾಚಲ, ಉತ್ತರಾಖಂಡ, ಕಾಶ್ಮೀರದಲ್ಲಿ ಭಯಾನಕ ಸನ್ನಿವೇಶ. ಹಿಮಾಚಲದಲ್ಲಿ ರಸ್ತೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಮತ್ತೊಂದು ಕಡೆ ಗ್ರಾಮವೇ ಕೊಚ್ಕೊಂಡು ಹೋಗಿತ್ತು. ಬಿಯಾಸ್ ನದಿಯ ರೌದ್ರತೆ ಅತ್ಯಂತ ಭಯಾನಕವಾಗಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಗಿಲ್ಗಿಟ್ನಲ್ಲಿ ಮರಣ ಪ್ರವಾಹ. ಚೀನಾದಲ್ಲಿ 2 ತಿಂಗಳ ರಣ ಮಳೆಗೆ 1.84 ಲಕ್ಷ ಕೋಟಿ ನಷ್ಟ. ಉಷ್ಣಾಂಶದ ಮಾನ್ಸೂನ್ ಟ್ರಫ್ ದಕ್ಷಿಣ ದಿಕ್ಕಿಗೆ ಚಲಿಸ್ತಾ ಇದೆ. ಇದರಿಂದಲೇ ಇಷ್ಟೆಲ್ಲ ಅವಾಂತರ. ಇನ್ನು ಏನೇನು ಕಾದಿದೆಯೋ ದೇವ ಮಾತ್ರ ಬಲ್ಲ. ನೋಡಿ, ಭಾರತ, ಪಾಕ್ ಮತ್ತು ಚೀನಾ ಈ ಮೂರು ದೇಶಗಳಲ್ಲಿ ಈ ಹಿಂದೆ ನಾವು ಜಪಾನ್ನಲ್ಲಿ, ಜರ್ಮನ್ನಲ್ಲಿ ಪ್ರಕೃತಿ ವಿಕೋಪದ ಬಗ್ಗೆ ವರದಿ ಮಾಡ್ತಾ ಇದ್ವಿ. ಆದರೆ ನಮ್ಮದೇ ದೇಶದ ಅನೇಕ ರಾಜ್ಯಗಳಲ್ಲಿ ರಣಭೀಕರವಾದಂಥ ಪ್ರವಾಹಗಳು. ವರುಣ ಅನ್ನೋದು ವಿಪರೀತವಾಗಿ ದೇಶಕ್ಕೆ ಅಪ್ಪಳಿಸ್ತಾ ಇದ್ದಾನೋ ಅನ್ನೋ ವಿಸ್ಮಯಗಳು. ಮೊನ್ನೆ ನೋಡಿ, ಇದು ಒಂದು ರಾಜ್ಯ ಇದು. ಸೊ ಈ ರಾಜ್ಯದಲ್ಲಿ ವಿಪರೀತವಾದಂತಹ ಮಳೆ, ವಿಪರೀತ ಮಳೆ. ಡ್ಯಾಮ್ಗಳಿದ್ದಾವೆ. ಡ್ಯಾಮ್ಗಳಲ್ಲಿ ಎಷ್ಟಂತೂ ನೀರು ಸಂಗ್ರಹ ಆಗುತ್ತೆ, ಒಂದು ಹಂತದವರೆಗೆ ಸಂಗ್ರಹ ಆಗುತ್ತೆ. ಅದಕ್ಕಿಂತ ವಿಪರೀತವಾಗಿ ಬಂದರೆ ಎಲ್ಲಿಗೆ ಹೋಗ್ಬೇಕು ನೀರು? ಡ್ಯಾಮನ್ನು ಮೀರಿ, ಡ್ಯಾಮನ್ನೇ ಹೊಡೆದು ಆ ನೀರು ತಗ್ಗು ಪ್ರದೇಶದಿಂದ ಕೆಳಗಿಳಿಯುತ್ತೆ. ಒಂದು ವೇಳೆ ತಗ್ಗು ಪ್ರದೇಶದಲ್ಲಿ ಒಂದು ಗ್ರಾಮವೇ ಇದ್ದರೆ ಏನಾಗುತ್ತೆ ಅಂತ ಕೇಳಿದ್ರೆ, ಆ ಗ್ರಾಮವೇ ನೀರಲ್ಲಿ ಪ್ರವಾಹದ ರೂಪದಲ್ಲಿ ಕೊಚ್ಕೊಂಡು ಹೋಗುತ್ತೆ. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಪಾಕಿಸ್ತಾನ, ಚೀನಾ, ಭಾರತದ ಗಡಿ ಭಾಗಗಳಲ್ಲೂ ಕೂಡ ವಿಪರೀತ ಪ್ರವಾಹ, ಭಯಾನಕ ರೀತಿಯಲ್ಲಿ. ಈ ಭಾರತ ಹಿಂದೆಂದೂ ಕೂಡ ಈ ತರಹದ ಒಂದು ಸನ್ನಿವೇಶಗಳನ್ನು ಎದುರಾಕೊಂಡಿರಲಿಲ್ಲ. ವಿಪರೀತ ಮಳೆ. ಭಾರತ ಅತ್ಯಂತ ಡ್ಯಾಮ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ, ಅದರಲ್ಲಿ ಯಾವ ಸಂದೇಹ ಬೇಡ. ಆದರೆ ವಿಪರೀತ ಲೆಕ್ಕಕ್ಕಿಂತಲೂ ಜಾಸ್ತಿ ಮಳೆ ಆದರೆ ನೀರಲ್ಲಿ ಸಂಗ್ರಹ ಆಗಬೇಕು. ಡ್ಯಾಮನ್ನು ಮೀರಿ ನೀರು ಹರಿದಾಗ ಅದು ಪ್ರವಾಹ ಆಗುತ್ತೆ. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಕ್ಲೌಡ್ ಬರ್ಸ್ಟ್. ಈ ಸೀಸನ್ನಲ್ಲಿ ಮಳೆ ಸಾಮಾನ್ಯ, ಆದರೆ ಈ ವರ್ಷ ಅಸಾಮಾನ್ಯವಾದ ಮಳೆ ಆಗಿದೆ. ಕಾಶ್ಮೀರದಿಂದ ಹಿಡಿದು ಕರ್ನಾಟಕದ ತನಕ ಎಲ್ಲೆಲ್ಲೂ ರಣಪ್ರವಾಹ. ಹಿಮಾಚಲ, ಉತ್ತರಾಖಂಡ್, ಕಾಶ್ಮೀರದಲ್ಲಿ ಭಯಾನಕ ಸನ್ನಿವೇಶ. ಹಿಮಾಚಲದಲ್ಲಿ ರಸ್ತೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಬಿಯಾಸ್ ನದಿಯ ರೌದ್ರತೆ ಅತ್ಯಂತ ಭಯಾನಕವಾಗಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಗಿಲ್ಗಿಟ್ನಲ್ಲೂ ಕೂಡ ಮರಣ ಪ್ರವಾಹ. ಚೀನಾದಲ್ಲಿ 2 ತಿಂಗಳ ರಣ ಮಳೆಗೆ 1.84 ಲಕ್ಷ ಕೋಟಿ ನಷ್ಟ. ಉಷ್ಣಾಂಶದ ಮಾನ್ಸೂನ್ ಟ್ರಫ್ ದಕ್ಷಿಣ ದಿಕ್ಕಿಗೆ ಚಲಿಸ್ತಾ ಇದೆ. ಇದರಿಂದಲೇ ಇಷ್ಟೆಲ್ಲ ಅವಾಂತರ. ಇನ್ನು ಏನೇನು ಕಾದಿದೆಯೋ ಆ ಭಗವಂತ ಮಾತ್ರ ಬಲ್ಲ. ओहो ये किसका, ये किसको, कोई दुकान है नीचे, ये सारे फ्रिज वगैरह देखो। ओहो हो, और इधर गाड़ी भी थी, वो कहाँ गई? इधर गाड़ी थी ना अभी। अच्छा, वो ऑटो लगा, वो ले से खड का रूप धारण कर चुका है जम्मू पठान। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.